ಸ್ಥಾನ ಕೊಡಿ ಇಲ್ಲ ಪ್ರತ್ಯೇಕ ಜಿಲ್ಲೆ ಮಾಡಿ. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಪ್ರತ್ಯೇಕ ಜಿಲ್ಲೆಯ ಕೂಗು ಎದ್ದಿದೆ. ತಿಪಟೂರಿನಲ್ಲಿ ಕೈ ಶಾಸಕ ಕೆ ಷಡಕ್ಷರಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ರತ್ಯೇಕ ಜಿಲ್ಲೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರತ್ಯೇಕ ಜಿಲ್ಲೆ ಮಾಡಿ ಇಲ್ಲವೇ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿ ಅವರ ಬಳಿ ನಾನು ಈ ಬಗ್ಗೆ ಮಾತನಾಡಿದ್ದೇನೆ. ತಿಪಟೂರು ಜಿಲ್ಲೆ ಮಾಡೋದಕ್ಕೆ ಸಚಿವ ಸ್ಥಾನ ತ್ಯಾಗ ಮಾಡಿದ್ದೇನೆ. ಜಿಲ್ಲೆಯ ಹಿತದೃಷ್ಟಿಯಿಂದ ಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದೆ. ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವವರೆಗೂ ಕೂಡ ಶ್ರಮಿಸುವುದಿಲ್ಲ ಅಂತ ಕಾರ್ಯಕ್ರಮದಲ್ಲಿ ತಿಪಟೂರು ಶಾಸಕ ಕೆ ಷಡಕ್ಷರಿ ಕೊಟ್ಟಿರುವಂತಹ ಹೇಳಿಕೆ ನೋಡಿ. ಸಚಿವ ಸ್ಥಾನ ಕೊಡಿ ಇಲ್ಲ ಅಂತಂದ್ರೆ ಪ್ರತ್ಯೇಕ ಜಿಲ್ಲೆ ಮಾಡಿ ಎನ್ನುವಂತಹ ಮಾತು. ತಿಪಟೂರಿನಲ್ಲಿ ಕೈ ಶಾಸಕ ಕೆ ಷಡಕ್ಷರಿ ಅವರು ಈಗ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕ ಜಿಲ್ಲೆ ವಿಚಾರವನ್ನು ಕೂಡ ಎಲ್ಲರ ಮುಂದೆ ಪ್ರಸ್ತಾಪ ಮಾಡಿರುವಂತದ್ದು. ಬಹುಶಃ ಅದಕ್ಕೆ ಮಂತ್ರಿ ಕೊಟ್ಟಿಲ್ಲ, ಜಿಲ್ಲೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅದೇನೇ ಹೋರಾಟ ಆಗಲಿ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮತ್ತೆ ಅವ್ರನ್ನ ಮನವೊಲಿಸಿ ಜಿಲ್ಲೆಯನ್ನು ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮತ್ತೆ ಈ ನಾಡಿಗೆ ಬೇಕಾದಂಥ ಕಲ್ಪತರು ನಾಡಿಗೆ ಅವಶ್ಯಕವಾದಂಥ ಎಲ್ಲ ಯೋಜನೆಗಳನ್ನ ತಂದು ಜನರಿಗೆ ಮುಟ್ಟಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಆಗಲಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಮತ್ತೆ ನೆಮ್ಮದಿ ಸುಖ ಶಾಂತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಒಂದು ಯೋಜನೆಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ನಾವು ಗಮನಿಸಿದಾಗೆ ಇರುವಂತಹ 20 ಸ್ಥಾನಕ್ಕೆ ಈಗಾಗಲೇ ಎಲ್ಲರೂ ಹೆಸರುಗಳನ್ನ ಫೈನಲೈಸ್ ಮಾಡಿದ್ರು. ಈಗ ಉಳಿದಿರುವಂತಹ ಒಂದು ಸ್ಥಾನ, ಮತ್ತೊಂದು ಕಡೆಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಸಾಕಷ್ಟು ಜನ ದುಂಬಾಲು ಬಿದ್ದಿದ್ದಾರೆ. ಅಥವಾ ಏನಾದ್ರೂ ಪ್ರತ್ಯೇಕ ಜಿಲ್ಲೆ ಮಾಡ್ತಾರ, ಹಾಗಾದ್ರೆ ಏನಾದ್ರೂ ಮನವೊಲಿಸುವಂತಹ ಪ್ರಯತ್ನ ಆದ್ರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರ ಹೆಂಗೆ? ದೀಪ, ಏನು ಈ ಒಂದು ಹೇಳಿಕೆ ಏನು ಷಡಕ್ಷರಿ ಅವರ ಹೇಳಿಕೆ ಏನಿದೆ ಅದು ಅವರ ಬೇಡಿಕೆ ಪೂರಕವಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು 2-3 ವರ್ಷದಿಂದಲೂ ಕೂಡ ಈ ಒಂದು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎಂಬ ಕೂಗು ಕೂಡ ಕೇಳಿ ಬಂದಿತ್ತು. ಮತ್ತೆ ಅಲ್ಲಿನ ಲೋಕಲ್ ಲೈಟ್ಸ್ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೂ ಮುನ್ನ ಮಧುಗಿರಿಯಲ್ಲಿ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಆಗುತ್ತೆ. ಮಧುಗಿರಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತೇಳಿ ಅದಕ್ಕೆ ರಾಜಣ್ಣವರು ಕೂಡ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕೂಡ ಈಗ ಈ ಒಂದು ತಿಪಟೂರು ಪ್ರತ್ಯೇಕ ಜಿಲ್ಲೆಯನ್ನು ವಿಚಾರವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅಂದ್ರೆ ಷಡಕ್ಷರಿ ಅವರು ಕೂಡ ಬಹಳ ಸೀನಿಯರ್ ಇದ್ದಾರೆ. ಅವ್ರಿಗೆ ಮಂತ್ರಿಗಿರಿ ಕೊಡ್ಲೇಬೇಕು ಎಂಬ ಪಟ್ಟನ್ನು ಕೂಡ ಹಿಡಿಯಲಾಗಿತ್ತು. ಜೊತೆಗೆ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಏನಿದೆ ಈ ಲಿಂಗಾಯತ ಒಂದು ಈ ಒಂದು ಸಮುದಾಯದಲ್ಲಿ ಇವರೊಬ್ಬರೇ ಇದ್ದಿದ್ದು. ಹಾಗಾಗಿ ಇವ್ರಿಗೆ ಕೊಡ್ಲೇಬೇಕು ಎಂಬ ಪ್ರಬಲ ವಾದ ಇತ್ತು. ಈ ಒಂದು ಪ್ರಬಲ ವಾದದ ಬೆನ್ನಲ್ಲೇನೆ ಏನು ಈ ತುಮಕೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಮಿಸ್ ಆಯ್ತು. ಈ ಬೆನ್ನಲ್ಲೇನೆ ಈ ಒಂದು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಒಂದು ಪ್ರತ್ಯೇಕ ಜಿಲ್ಲೆ ಮಾಡಿ, ಇಲ್ಲ ಅಂದ್ರೆ ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ಒಂದು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಈ ಒಂದು ಅಂದ್ರೆ ಈ ಎರಡೂ ಜಿಲ್ಲೆಗಳು ಅಂದ್ರೆ ಮಧುಗಿರಿ ಆಗಿರ್ಬೋದು ಮತ್ತೆ ತಿಪಟೂರು ಆಗಿರ್ಬೋದು, ಈ ಎರಡೂ ಜಿಲ್ಲೆಗಳನ್ನ ಪ್ರತ್ಯೇಕ ಜಿಲ್ಲೆ ಮಾಡೋದಕ್ಕೆ ಈಗ ಆಲ್ರೆಡಿ ಮಾನಸಿಕ ಒಂದು ಒಪ್ಪಿಗೆ ಅಂದ್ರೆ ಮೌಖಿಕ ಉತ್ತರ ಒಪ್ಪಿಗೆ ಸಿಕ್ಕಿರೋ ಅಂತದ್ದು. ಆ ಒಂದು ಬೇಸ್ ಮೇಲೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ದೀಪಾ, ಎಸ್ ವೈಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗ.